ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಂತಷ್ಟು ಆಂತರಿಕ ತಿಕ್ಕಾಟದ ನಂತರದಲ್ಲಿ ಇದು ಕೆಪಿಸಿಸಿ ಅಧೀನದಲ್ಲಿ ನಡೀತಕ್ಕಂಥ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದ ಜನ ಕಲ್ಯಾಣ ಸಮಾವೇಶ ಅಂತ ಹೆಸರು ಬದಲಾಗುತ್ತೆ. ಸೊ ಆ ಸಮಾವೇಶಕ್ಕೀಗ ಒಂದು ಕ್ಷಣಗಳನ್ನೇ ಆರಂಭ ಆಗಿದೆ. ಒಟ್ಟು ಈ ಸಮಾವೇಶದಲ್ಲಿ 2 ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗ್ತಿರತಕ್ಕಂಥ ಮಾತುಗಳನ್ನ ನಿನ್ನೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಹೇಳಿದ್ರು. ಹಾಸನ, ಮಂಡ್ಯ, ಮೈಸೂರು, ತುಮಕೂರು ಹಾಗೆ ಚಿಕ್ಕಮಗಳೂರು ಒಟ್ಟು 6 ರಿಂದ 7 ಜಿಲ್ಲೆಗಳಿಂದ ಲಕ್ಷ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಅದಕ್ಕಾಗಿ ಸಾವಿರಾರು ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಒಂದು ಕಡೆ ಏನು ಕೆಪಿಸಿಸಿಯ ನೇತೃತ್ವದಲ್ಲಿ ನಡೀತಕ್ಕಂಥ ಜನಕಲ್ಯಾಣ ಸಮಾವೇಶ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅಭಿಮಾನಿಗಳು ಇದನ್ನ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಈ ಒಂದು ಸಮಾವೇಶನ ಸಿದ್ದರಾಮಯ್ಯವರಿಗೆ ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಸಿದ್ದರಾಮಯ್ಯವ್ರನ್ನ ಫೋಟೋಗಳನ್ನು ಇಟ್ಟಿದ್ರೆ ನೋಡ್ಬೋದು. ರಂಗನಾಥ್ ಕಾಣ್ತದೆ. ಇಲ್ಲಿ ಸಾವಿರಾರು ಚೇರ್ಗಳಿಗೆ ಈ ರೀತಿಯಾಗಿ ಸಿದ್ದರಾಮಯ್ಯನವರ ಒಂದು ಫೋಟೋಗಳನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರ್ತಕ್ಕಂಥ ಜೆ ಆನಂದ್ ಅಂತಕ್ಕಂಥವ್ರು ಮೈಸೂರಿನವರು ಅವರು ಸಾವಿರಾರು ಫೋಟೋಗಳನ್ನ ಪ್ರಿಂಟ್ ಮಾಡಿಸಿ ತಂದು ಇಲ್ಲಿ ಎಲ್ಲ ಯಾರು ಸಭಿಕರು ಕೂಡ್ತಾರೆ, ಕಾರ್ಯಕರ್ತರು ಕೂಡ್ತಾರೆ, ಆ ಎಲ್ಲ ಚೇರ್ಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಎಲ್ಲ ಪ್ರತಿ ಚೇರ್ಗೂ ಕೂಡ ಅವರ ಫೋಟೋಗಳನ್ನು ಇಟ್ಟಿದ್ದಾರೆ. ಅಂದ್ರೆ ಸಮಾವೇಶ ನಡೆಯುವಾಗ ಆ ಫೋಟೋಗಳನ್ನ ಪ್ರದರ್ಶನ ಮಾಡಬೇಕು. ಆ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ ನಾಯಕರು ಹೇಳೋ ಹಾಗೆ ವಿರೋಧ ಪಕ್ಷಗಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಸರ್ಕಾರ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಸಮಾವೇಶ ಇದೆ ಅಂತ ಹೇಳಿ ಒಂದು ಕಡೆ ಹೇಳ್ತಾ ಜೊತೆಗೇನೆ ಈ ಒಂದು ಸಮಾವೇಶ ಏನು ಸಿದ್ದರಾಮಯ್ಯನವರ ಬೆಂಬಲಿಸಿ ಅವರ ಅಭಿಮಾನಿಗಳು ಅವರ ಬೆಂಬಲಿಗರು ಮಾಡ್ತಕ್ಕಂಥ ಸ್ವಾಭಿಮಾನಿ ಸಮಾವೇಶ ಅಂತ ಏನು ಹೇಳ್ಕೊಂಡಿದ್ರು. ಸೊ ಅದೇ ರೀತಿಯಲ್ಲಿ ಕೂಡ ಈ ಒಂದು ಸಮಾವೇಶ ನಡೆಸಲಿಕ್ಕೆ ಅವರ ಅಭಿಮಾನಿಗಳು ಬೆಂಬಲಿಗರು ಪ್ಲಾನ್ ಮಾಡಿದ್ದಾರೆ. ವೇದಿಕೆಯಲ್ಲಿ ಜನ ಕಲ್ಯಾಣ ಸಮಾವೇಶ ಅಂತ ಇದ್ರೂ ಕೂಡ ವೇದಿಕೆಯ ಹೊರಭಾಗದಲ್ಲಿ ರಸ್ತೆಗಳಲ್ಲಿ ಎಲ್ಲೂ ನೋಡಿದ್ರು ಕೂಡ ಅಂದ್ರೆ ಶೋಷಿತ ವರ್ಗಗಳ ಸ್ವಾಭಿಮಾನಿ ಸಮಾವೇಶ, ಜನಾಂದೋಲನ ಸಮಾವೇಶ ಅಂದ್ರೆ ಈ ಸಮಾವೇಶದ ಹೆಸರು ಏನು ಅಂತೇಳಿ ಇನ್ನೂ ಕೂಡ ಅಂತಿಮವಾಗಿ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಅಂದ್ರೆ ಒಂದು ರೀತಿ ಕನ್ಫ್ಯೂಸ್ ಆಗಿದೆ ಅಂತಕ್ಕಂಥ ಎಲ್ಲ ಕೂಡ ಗೊತ್ತಾಗ್ತಾ ಇದೆ. ಸಾಮೂಹಿಕವಾಗಿ ಏನು ಹಾಸನದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ಭದ್ರಕೋಟೆ, ಒಂದ್ ಕಡೆ ದೇವೇಗೌಡರ ತವರು, ದೇವೇಗೌಡರ ಕರ್ಮಭೂಮಿ, ಈ ಸ್ಥಳದಿಂದನೇ ಅಂದ್ರೆ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅದಕ್ಕಾಗಿಯೇ ಒಂದು ಭವ್ಯವಾಗಿರ್ತಕ್ಕಂಥ ವೇದಿಕೆ ಕೂಡ ಸಿದ್ಧಗೊಂಡಿದೆ. ನೋಡ್ತಾ ಇದ್ದೀವಿ. ಇದು ಪ್ರಧಾನ ವೇದಿಕೆ ಅಂದ್ರೆ ಸಾಕಷ್ಟು ಜನ ಸಿಎಂ ಇರ್ಬೋದು, ಡಿಸಿಎಂ ಇರ್ಬೋದು, ಸಚಿವ ಸಂಪುಟದ ಬಹುತೇಕ 15 ರಿಂದ 16 ಜನ ಸಚಿವರು ಈಗಾಗಲೇ ಬರ್ತಾರೆ ಅಂತ ಟಿಪಿ ಕೂಡ ಬಂದಿದೆ. ಮತ್ತೆ ವೇದಿಕೆಯ ಎಡಭಾಗದಲ್ಲಿ ಮತ್ತೊಂದು ವೇದಿಕೆ ಇದೆ. ಈ ಸಮಾವೇಶಕ್ಕೆ ಸಾಕಷ್ಟು ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ಆ ಸಂಘಟನೆಗಳ ಪ್ರಮುಖರು ಕೂರ್ಲಿಕ್ಕೆ ಮತ್ತೊಂದು ಪಕ್ಕದಲ್ಲಿ ಸಮಾಂತರ ವೇದಿಕೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಜನರು ಕೂರ್ಲಿಕ್ಕೆ ಒಟ್ಟು 70,000 ಆಸನಗಳನ್ನ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲೂ ಕೂಡ ಪ್ರತ್ಯೇಕ ಕೆಲವು ಕಡೆ ಪ್ರಮುಖ ಕಾರ್ಯಕರ್ತರು, ಕೆಲವು ಕಡೆ ನಾಯಕರುಗಳು, ಕೆಲವು ಕಡೆ ಕಾರ್ಯಕರ್ತರು ಹೀಗೆ ಸಪರೇಟ್ ಕಂಪಾರ್ಟ್ಮೆಂಟ್ ಗಳನ್ನ ಮಾಡಿ ಚೇರ್ ಗಳನ್ನ ಹಾಕಿದ್ದಾರೆ. ಸೊ ದೊಡ್ಡ ಸಮಾವೇಶ ನಡೀತಾ ಇದೆ. ಇದಕ್ಕಾಗಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. 5 ಎಸ್ಪಿಗಳು, 6 ಜನ ಅಡಿಷನಲ್ ಎಸ್ಪಿಗಳು, 12 ಜನ ಡಿವೈಎಸ್ಪಿಗಳು ಸೇರಿದಂತೆ ಒಟ್ಟು 2,000 ಜನ ಪೊಲೀಸರನ್ನ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಿದ್ರೆ ನೋಡ್ತಿದ್ದೀವಿ. ಏನು 11 ಸುಮಾರಿಗೆ ಸಿಎಂ ಅವರು ಹೆಲಿಕಾಪ್ಟರ್ ಮೂಲಕ ಹಾಸನದ ಭುವನಹಳ್ಳಿಯ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. ಅವ್ರ ಜೊತೆಯಲ್ಲಿ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಬರ್ತಾರೆ ಇಲ್ಲಿಗೆ. ಒಟ್ಟಿಗೆ 12 ಗಂಟೆಗೆ ಈ ಸಮಾವೇಶ ಆರಂಭ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ವೇಳೆಗೆ ಏನು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಸಚಿವ ಸಂಪುಟದ ಬಹುತೇಕ ಸಚಿವರೆಲ್ಲರೂ ಕೂಡ ಬರ್ತಾರೆ. ಸೊ ಆ ಮೂಲಕವಾಗಿ ಹಾಸನದ ನೆಲದಿಂದ ವಿರೋಧ ಪಕ್ಷಗಳಿಗೆ ದಿಟ್ಟ ಉತ್ತರವನ್ನು ಕೊಡ್ಲಿಕ್ಕೆ ಕಾಂಗ್ರೆಸ್ ನಾಯಕರುಗಳು ಸಜ್ಜಾಗಿದ್ದಾರೆ. ಈ ಒಂದು ಅಂದ್ರೆ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಏನಾಗೇನೆ ಸಿದ್ದರಾಮಯ್ಯರಿಂದ ಒಂದು ಸಂದೇಶವನ್ನು ಕೊಡ್ತಾರೆ ಅಂತ ಹೇಳಿದ್ರು. ಆ ಏನ್ ಸಂದೇಶ ಆಗಿರ್ತಕ್ಕಂಥ ಕುತೂಹಲ ಸಾಧ್ಯವಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ಸಾರಾ ಮಹೇಶ್ ಅವರ ಹೇಳಿಕೆ ಏನಾದ್ರೂ ಇಲ್ಲಿ ಈ ಜೆಡಿಎಸ್ ಸೆಂಟ್ ಹೊಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ದೇವೇಗೌಡರ ತವರಿನಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದು, ಇದರಿಂದ ಏನೂ ಆಗಲ್ಲ, ವಿನಾಶಕಾಲಿ ವಿಪರೀತ ಬುದ್ಧಿ ರೀತಿಯಲ್ಲಿ ಸಮಾವೇಶ ನಡೀತಾ ಇದೆ. ಸಾರಾ ಮಹೇಶ್ ಹೇಳಿರುವಂತಹ ಮಾತುಗಳು ಇಲ್ಲಿ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ದೇವೇಗೌಡರ ಕೊಡುಗೆ ಇದೆಯಲ್ಲ, ಅದನ್ನ ಮರೆಮಾಚಲಿಕ್ಕೆ ಸಾಧ್ಯವೇ ಇಲ್ಲ. ಇದೇ ಸಮಾವೇಶ ಮಾಡಿದ್ರು ಕೂಡ ದೇವೇಗೌಡರ ಅಭಿವೃದ್ಧಿಯನ್ನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಸಾರಾ ಮಹೇಶ್. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಸಾರಾ ಮಹೇಶ್ ಜೊತೆ ಮಾತಾಡಿದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ಒಂದು ಕಡೆ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಇವತ್ತು ಕೆಪಿಸಿಸಿ ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಜನಕಲ್ಯಾಣ ಸಮಾವೇಶ ನಡೀತಾ ಇದೆ. ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳಿ, ನಾನು ಕೂಡ ವಿದ್ಯಾರ್ಥಿ ಜೀವನದಿಂದ ಸುಮಾರು 39 ವರ್ಷಗಳಿಂದ ಅನೇಕ ಮುಖ್ಯಮಂತ್ರಿಗಳನ್ನ ಸರ್ಕಾರನ ನೋಡಿದ್ದೀನಿ. ಈ ಯಾವ ಆಡಳಿತಾರೂಢ ಪಕ್ಷ ಇರುತ್ತೆ ಅದರ ವಿರುದ್ಧ ಈ ರೀತಿಯ ಜಿಲ್ಲೆಯ ಒಂದು ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಸಭೆಗಳನ್ನು ಮಾಡುವಂಥದ್ದನ್ನ ನೋಡಿದ್ವಿ. ಇವರಿಗೆ 136 ಸೀಟ್ ಕೊಟ್ಟಿದ್ದಾರೆ.